39 ವರ್ಷ ವ್ಯಕ್ತಿ ಆತನಿಗೆ ಬರ್ಬರವಾಗಿ ಇವರು ಹತ್ಯೆ ಮಾಡಿದ್ರು. ತಳವಾರು ಮತ್ತೆ ಒಂದು ಕಂಟ್ರಿ ಮೇಡ್ ಪಿಸ್ತೂಲಿಂದ ಅವನ ಬೆನ್ನಿಗೆ ಗುಂಡೇಟು ಹೊಡೆದಿದ್ರು. ಆ ಹಿನ್ನೆಲೆಯಲ್ಲಿ ಆತ ಮೃತಪಟ್ಟಿದ್ದ. ಅದಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಪ್ರಕರಣ ದಾಖಲು ಮಾಡಿ ತನಿಖೆಯನ್ನು ನಮ್ಮ ಗಾಂಧಿ ಚೌಕ್ ಟೌನ್ ಇನ್ಸ್ಪೆಕ್ಟರ್ ತನಿಖೆಯನ್ನು ಕೈಗೊಂಡಿದ್ದಾರೆ. ಬೇಸ್ಡ್ ಆನ್ ಇನ್ಫಾರ್ಮೇಶನ್ ಇವತ್ತು ಅರ್ಲಿ ಮಾರ್ನಿಂಗ್ ಆರೋಪಿಗಳು ಎಲ್ಲಿ ತಪ್ಪಿಸ್ಕೊಂಡು ಹೋಗ್ತಾ ಇದ್ದಾರೆ ಅನ್ನೋ ಮಾಹಿತಿ ಆಧಾರದ ಮೇಲೆ ನಮ್ಮ ಇನ್ಸ್ಪೆಕ್ಟ್ರು ಇಟಂಗಿಯಾಳ್ ರೋಡ್ ಹತ್ರ ಹೋಗಿದ್ದಾರೆ. ಅವ್ರನ್ನ ಚೇಸ್ ಮಾಡಬೇಕಾದ್ರೆ ಅವರು ಬೈಕಿಂದ ಬಿದ್ದಿದ್ದಾರೆ. ಅವಾಗ ಪೊಲೀಸರ ಮೇಲೆ ಕಲ್ಲು ತುರಿದ್ದಾರೆ. ಸೊ ಅವಾಗ ಆಲ್ರೆಡಿ ಇವ್ರ ಹತ್ರ ಕಂಟ್ರಿ ಮೇಡ್ ವೆಪನ್ನು ಇತ್ತು. ಅದನ್ನು ಪೊಲೀಸರ ಕಡೆ ಫೈರ್ ಮಾಡೋದಕ್ಕೆ ತೋರಿಸಿದಾಗ ಸೆಲ್ಫ್ ಡಿಫೆನ್ಸಲ್ಲಿ ನಮ್ಮ ಪೊಲೀಸರು ಅವರಿಗೆ ಗುಂಡನ್ನು ಹೊಡೆದಿದ್ದಾರೆ. ಅವಾಗ ಇಬ್ಬರು ಕೂಡ ಇಂಜುರಿ ಆಗಿದ್ದಾರೆ. ಈಗ ಅವ್ರನ್ನ ಹಾಸ್ಪಿಟಲ್ಗೆ ಶಿಫ್ಟ್ ಮಾಡಿದ್ದಾರೆ. ಯಾರು ಟ್ರೀಟ್ಮೆಂಟಲ್ಲಿದ್ದಾರೆ. ನಮ್ಮ ಪೊಲೀಸರಿಗೆ ಏನು ಗಾಯ ಆಗಿತ್ತು ಅದನ್ನು ಕೂಡ ಅಡ್ಮಿಟ್ ಇದ್ದಾನೆ. ಒಂದು ಕೂಡ ಟ್ರೀಟ್ಮೆಂಟ್ ನಡೀತಾ ಇದೆ. ಫರ್ದರ್ ಇನ್ವೆಸ್ಟಿಗೇಷನ್ ಅನ್ನ ಮಾಡ್ತಾ ಇದೀವಿ. ಇಬ್ಬರಿಗೆ ಬಡಿದಿದೆ. ಅದರಲ್ಲಿ ಒಬ್ಬ ಆರೋಪಿ ಆಕಾಶ್ ಅಂತ ಇದ್ದಾನೆ, ಕಾಲವುಗಳು ಅಂತೇಳಿ. ಈಗಾಗಲೇ ಅವನ ಮೇಲೆ ಸುಮಾರು 7 ಪ್ರಕರಣಗಳಿದ್ದಾವೆ. ಅದೇ ರೀತಿ ಇನ್ನೊಬ್ಬ ಸುದೀಪ್ ಅಲಿಯಾಸ್ ಸುಭಾಸ್ ಬಗ್ಲಿ ಅಂತೇಳಿ ಇನ್ನೊಬ್ಬ 2ನೇ ಆರೋಪಿ. ಈತನಿಗೂ ಕೂಡ ಕಾಲಿಗೆ ಗುಂಡು ತಗಲಿದೆ. ಸೊ ಹೀಗಾಗಿ ಅವ್ರಿಗೆ ಈಗಾಗಲೇ ಹಾಸ್ಪಿಟಲ್ಗೆ ಅಡ್ಮಿಟ್ ಮಾಡಿದ್ದಾರೆ. ಸೊ ಪೊಲೀಸರು ಅಡ್ಮಿಟ್ ಇದ್ದಾರೆ. ಫರ್ದರ್ ಇನ್ವೆಸ್ಟಿಗೇಷನ್ ನಡೀತಾ ಇದೆ. ಅಲ್ಲೇ ಕಾರಣ ಏನಾದ್ರು ಈ ಹಲ್ಲೆಗೆ ಅದು ತನಿಖೆಯಲ್ಲಿ ಹೊರಬರುತ್ತೆ. ಸೊ ಫರ್ದರ್ ಅಪ್ಡೇಟ್ಸ್ ಅನ್ನ ನಿಮಗೆ ಓವರ್ ಎ ಪೀರಿಯಡ್ ಆಫ್ ಟೈಮ್ ನಾವು ಕೊಡ್ತೀವಿ. ಕಾಲಿಗೆ ಗುಂಡು ಬಿದ್ದಿದೆ. ಅವ್ರನ್ನ ಎಕ್ಸ್ರೇ ಮಾಡಕ್ ಕರ್ಕೊಂಡು ಹೋಗಿದ್ದಾರೆ. ಬಂದ್ಮೇಲೆ ಗೊತ್ತಾಗುತ್ತೆ ಅವ್ರು ಯಾವ ಗ್ಯಾಂಗು ಏನು ಎಂತ ಅನ್ನೋದನ್ನ ನಾವು ತನಿಖೆ ಮಾಡ್ತಾ ಇದ್ದೀವಿ. ಸೊ ಇವ್ರಿಗೇನಾದ್ರೂ ಅಸೋಸಿಯೇಷನ್ ಇದೆ, ಯಾರೇ ಗ್ಯಾಂಗ್ ಇದ್ರೂ ಕೂಡ ರೌಡಿಸಮು ವಿಲ್ ನಾಟ್ ಟೋಲರೇಟ್. ಯಾರು ಇಂತಹ ಕೃತ್ಯಗಳಲ್ಲಿ ಭಾಗಿಯಾಗ್ತಾರೆ ಪೊಲೀಸ್ ಇಲಾಖೆ ಕಟ್ಟುನಿಟ್ಟಿನ ಕ್ರಮವನ್ನು ಅವ್ರ ಮೇಲೆ ಕೈಗೊಳ್ಳುತ್ತೆ. ದೇರ್ ಇಸ್ ನೋ ಡೌಟ್ ಇನ್ ಇಟ್. 6 ಜನ ಆರೋಪಿಗಳಿದ್ದಾರೆ. ಆದಷ್ಟು ಬೇಗ ಆ ಉಳಿದ 4 ಆರೋಪಿತರನ್ನು ಕೂಡ ನಾವು ಬಂಧಿಸ್ತೀವಿ. ವಿ ನೀಡ್ ಟೈಮ್. ಸೊ ಯಾಕಂದ್ರೆ ಅಕ್ಯೂಸ್ಡ್ ಇವಾಗ ಸಿಕ್ಕಿದ್ದಾರೆ. ವಿ ಹ್ಯಾವ್ ಟು ವರ್ಕ್ ಆನ್ ಇಟ್. 6 ಜನದಲ್ಲಿ ಇವಾಗ 2 ಸಿಕ್ಕಿದ್ದಾರೆ. ಇನ್ನೂ 4 ಜನ ಆರೋಪಿತರು ತಪ್ಪಿಸ್ಕೊಂಡಿದ್ದಾರೆ. ಆದಷ್ಟು ಬೇಗ ಅವರನ್ನ ಸೊ ಈಗ ತಾವೇನ್ ಹೇಳ್ತಾ ಇದ್ದೀರಾ, ಸೊ ಆ ಎಲ್ಲಾ ಅಂಶಗಳನ್ನ ನಾವು ಪರಿಗಣಿಸಿ ತನಿಖೆಯನ್ನ ಕೈಗೊಳ್ತೀವಿ. ಸೊ ವಿ ನೀಡ್ ಸಮ್ ಟೈಮ್ ಬಿಕಾಸ್ ಇಟ್ ಇಸ್ ಜಸ್ಟ್ ಅ ಮ್ಯಾಟರ್ ಆಫ್ 1 hour. ನಮಗೆ ಆರೋಪಿಗಳು ಸಿಕ್ಕು. ಸೊ ಅವ್ರನ್ನ ನಾವು ಎನ್ಕ್ವೈರಿ ಮಾಡಬೇಕು. ಇನ್ನು ಉಳಿದಂತ 4 ಜನ ಆರೋಪಿತರನ್ನು ಕೂಡ ನಾವು ಪತ್ತೆ ಮಾಡಿ ಎನ್ಕ್ವೈರಿ ಮಾಡಬೇಕು. ಅದರಲ್ಲಿ ನಮಗೆ ಹೆಚ್ಚಿನ ಮಾಹಿತಿ ಸಿಗುತ್ತೆ.